ಹೊಸ ವರ್ಷ ಕ್ರಿಸ್ಮಸ್ ಎಲ್ಲವೂ ಕೂಡ ಜೊತೆಗೆ ಬಂತು. ಹೀಗಾಗಿ ಸಾಲು ಸಾಲು ರಜೆಗಳಿದ್ರಿಂದಾಗಿ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಭಕ್ತ ಸಾಗರವೇ ಧರ್ಮಸ್ಥಳಕ್ಕೆ ಹರಿದು ಬಂದಿದೆ. ವಿವಿಧ ಪುಷ್ಪಗಳಿಂದ ಸಿಂಗಾರಗೊಂಡಿದೆ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರನ ಕ್ಷೇತ್ರ. ದೇಗುಲದ ಒಳಾಂಗಣ ಮತ್ತೆ ಗರ್ಭಗುಡಿಯ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಹಣ್ಣು ಹಂಪಲು ತರಕಾರಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಸುಮಾರು 6-7 ದಿನದಿಂದ ಕಂಟಿನ್ಯೂಯಸ್ ಆಗಿ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ನೋಡಿ, ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಅಲಂಕಾರ ಹೇಗಿದೆ. ಹೂ ಹಣ್ಣು ತರಕಾರಿಯಿಂದ ಅಲಂಕಾರ ಮಾಡಿದ್ದಾರೆ. ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅದರ ನಡುವೆ ಲೈಟಿಂಗ್ಸ್ ಕೂಡ ಬಂದಿರುವಂಥ ಭಕ್ತರ ಮನ ಸೋರೆಗೊಳ್ತಾ ಇದೆ. ಧರ್ಮಸ್ಥಳದಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ಈ ಇಯರ್ ಎಂಡ್ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ರಜೆ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ. ಬರುವ ಜನರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಬಂದ ಜನರು ಇದನ್ನೆಲ್ಲ ನೋಡಿ ಬಹಳ ಸಂತಸದಿಂದ ದೇವರ ದರ್ಶನವನ್ನು ಮಾಡಿ ನಿರ್ಗಮಿಸ್ತಾ ಇದ್ದಾರೆ. ಇದು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರನ ಸನ್ನಿಧಿಯ ಆ ಒಂದು ಅಲಂಕಾರ, ಆ ಸಂಭ್ರಮ, ಅದ್ರ ಜೊತೆಗೆ ಭಕ್ತರ ದಂಡು.